ಪಕ್ಕಾ ಪ್ಲಾನ್ ಮಾಡಿಕೊಂಡೆ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಲಾಗಿದೆ. ಈ ಮಾರ್ಚ್ 31ರಂದೇ ಸುಹಾಸ್ ಹತ್ಯೆ ಫಿಕ್ಸ್ ಮಾಡ್ಕೊಂಡಿದ್ರಂತೆ, ಮುಹೂರ್ತ ಫಿಕ್ಸ್ ಮಾಡ್ಕೊಂಡಿದ್ರಂತೆ. ಸೋಷಿಯಲ್ ಮೀಡಿಯಾದಲ್ಲಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿದ್ದೀವಿ ಅನ್ನುವಂಥ ಪೋಸ್ಟ್ ಅನ್ನ ಹಾಕಲಾಗಿತ್ತು. ಸ್ವತಃ ಸುಹಾಸ್ ಶೆಟ್ಟಿಗೆ ಟ್ಯಾಗ್ ಅನ್ನ ಮಾಡಿದ್ರು ಈ ಹಂತಕರ ಟೀಮ್ ಕೂಡ. ಟಾರ್ಗೆಟ್ ಕಿಲ್ಲರ್ ಹೆಸರಿನ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಪೋಸ್ಟ್ ಮಾಡ್ತಾರೆ. ಫಾಜಿಲ್ ಫೋಟೋ ಜೊತೆ ಸುಹಾಸ್ ಫೋಟೋವನ್ನ ಹಾಕಿ ದಿನಾಂಕ ನಿಗದಿ ಮಾಡ್ತಾರೆ. ರಿವೆಂಜ್ ಸೂನ್ ಅಂತ ಸುಹಾಸ್ ಫೋಟೋ ಹಾಕಿ ಪೋಸ್ಟ್ ಮಾಡ್ತಾರೆ. ಬಶೀರ್ ಹತ್ಯೆ ಆರೋಪಿಯ ಕೊಲೆ ಬಗ್ಗೆಯೂ ಕೂಡ ಪೋಸ್ಟ್ ಮಾಡ್ತಾರೆ. ಮಂಗಳೂರಿನಲ್ಲಿ 2018ರ ಜನವರಿ 3ರಂದು ನಡೆದಿದ್ದಂಥ ಬಶೀರ್ ಹತ್ಯೆ ಆರೋಪಿ ಶ್ರೀಜಿತ್ ಫೋಟೋ ಹಾಕಿ ರಿವೆಂಜ್ ಸೂನ್ ಅಂತ ಪೋಸ್ಟ್ ಮಾಡ್ತಾರೆ. ಇಷ್ಟೆಲ್ಲ ಆಗಿದ್ರು ಕೂಡ ಯಾಕೆ ಅಲರ್ಟ್ ಆಗಿರಲಿಲ್ಲ ಅನ್ನೋದು ಪ್ರಶ್ನೆ. ಎಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಮಂಗಳೂರಿನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ನಿನ್ನೆ ರಾತ್ರಿಯಿಂದ ಇಲ್ಲಿವರೆಗೂ ಆದಂಥ ಬೆಳವಣಿಗೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಸ್ಕೆಚ್ ಹಾಕಿ ಮರ್ಡರ್ ಮಾಡಿದ್ದಾರೆ, ಅದರ ತನಿಖೆ ಒಂದು ಕಡೆಯಲ್ಲಿ ನಡೀತಾ ಇದೆ. ಈಗ ನಾವು ನೋಡ್ತಿರುವಂಥ ಮಾಹಿತಿ ಪ್ರಕಾರ ಮುಂಚಿತವಾಗಿ ಇವರು ಪ್ಲಾನ್ ಮಾಡ್ಕೊಂಡಿದ್ರು, ರಿವೆಂಜ್ ಸೂನ್ ಅನ್ನುವಂಥ ಪೋಸ್ಟನ್ನು ಮಾಡಿದ್ರು, ಯಾರನ್ನ ಫಿನಿಶ್ ಮಾಡ್ತೀವಿ ಅನ್ನೋದನ್ನು ಅವರಿಗೆ ಟ್ಯಾಗ್ ಮಾಡಿದ್ರು ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಇಷ್ಟಾದ್ರೂ ಕೂಡ ಪೊಲೀಸ್ ಇಲಾಖೆ ಯಾಕೆ ಅಲರ್ಟ್ ಆಗಿರಲಿಲ್ಲ, ಪೊಲೀಸ್ ಇಲಾಖೆ ಗಮನಕ್ಕೆ ಬಂದಿರಲಿಲ್ಲ, ಅಥವಾ ಸುಹಾಸ್ ಶೆಟ್ಟಿಯವರಾದ್ರೂ ಕೂಡ ಯಾಕೆ ಪೊಲೀಸರ ಮೊರೆ ಹೋಗಿರಲಿಲ್ಲ ಅಥವಾ ಎಚ್ಚರಿಕೆಯನ್ನು ವಹಿಸಿರಲಿಲ್ಲ? ಬೇಜವಾಬ್ದಾರಿತನ ಎಲ್ಲಾಯಿತು, ನಿರ್ಲಕ್ಷ್ಯ ಎಲ್ಲಾಯಿತು ಅಂತ ಆದಿತ್ಯ? ನೀತಿ, ನಿಜಕ್ಕೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ TV5 ಕೂಡ ಒಂದು ವರದಿಯನ್ನು ಮಾಡಿತ್ತು. ಈ ಫೇಕ್ ಇನ್ಸ್ಟಾಗ್ರಾಮ್ ಪೇಜ್ಗಳ ಮೂಲಕ ಒಬ್ಬರ ಮೇಲೆ ಒಬ್ಬರು ಬೆದರಿಕೆಯನ್ನು ಹಾಕಿಕೊಳ್ಳುವಂಥದ್ದು, ತೀರಾ ನಿಂದನಾತ್ಮಕ ಪೋಸ್ಟ್ಗಳನ್ನು ಹಾಕುವಂಥದ್ದು, ಎತ್ತೇ ಬಿಡ್ತೀವಿ ಮುಗಿಸೇ ಬಿಡ್ತೀವಿ ಅನ್ನುವಂಥ ರೀತಿಯ ನೇರ ಎಚ್ಚರಿಕೆಯನ್ನು ಕೊಡುವಂಥ ಘಟನೆಗಳು ಕಳೆದ ಅನೇಕ ತಿಂಗಳುಗಳಿಂದ ಕೂಡ ನಡೀತಾ ಇತ್ತು. ಆದರೆ ಅದೇ ಒಂದು ಪೇಜ್ಗಳು ಏನಿದೆ ಅನೇಕ ತಿಂಗಳುಗಳಿಂದ ಕಾರ್ಯಾಚರಿಸ್ತಾ ಇದ್ರು ಕೂಡ ಅದನ್ನು ಹತ್ತಿಕ್ಕುವಂಥ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿಲ್ಲ ಅನ್ನೋ ಒಂದು ವಿಚಾರ ಸದ್ಯ ಮುನ್ನೆಲೆಗೆ ಬಂದಿರುವಂಥದ್ದು. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಈತನ ವಿಚಾರದಲ್ಲೂ ಕೂಡ ಇದೇ ರೀತಿ ಒಂದು ಟಾರ್ಗೆಟ್ ಮಾಡಿ ಪೋಸ್ಟ್ ಅನ್ನ ಕಳೆದ ಮಾರ್ಚಲ್ಲೇ ಹಾಕಲಾಗಿತ್ತು. ಮತ್ತು ಆ ದುಷ್ಕರ್ಮಿಗಳು ಏನು ಪೋಸ್ಟ್ ಮಾಡಿದ್ರು ಅವರು ಆ ಪೋಸ್ಟ್ ನಲ್ಲಿ ಇಂಥ ಡೇಟ್ ನಲ್ಲಿ ನಾವು ಹತ್ಯೆ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ದು. ಅಂದ್ರೆ ಮಾರ್ಚ್ 30, ಕಳೆದ ತಿಂಗಳ ಮಾರ್ಚ್ 30ರಂದು ನಾವು ಹತ್ಯೆ ಮಾಡ್ತೀವಿ. ಆದರೆ ಅದು ಆಗಿರಲಿಲ್ಲ. ಆದರೆ ನಿನ್ನೆ ಆತನ ಹತ್ಯೆ ಆಗಿದೆ. ಕೇವಲ ಸುಹಾಸ್ ಶೆಟ್ಟಿ ಮಾತ್ರ ಅಲ್ಲ, ಇದರೊಂದಿಗೆ 2018ರಲ್ಲಿ ಏನು ಬಶೀರ್ ಎಂಬತನ ಒಂದು ಮರ್ಡರ್ ಆರೋಪಿಯಾಗಿರುವಂತಹ ಶ್ರೀಜಿತ್ ಅನ್ನುವಂಥವನ ವಿಚಾರವನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡಿದ್ರು. ಸೊ ಈ ಎರಡು ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪೋಸ್ಟ್ ಹಾಕಲಾಗಿತ್ತು. ಈಗ ಸುಹಾಸ್ ಶೆಟ್ಟಿಯ ಒಂದು ಹತ್ಯೆ ಆಗಿದೆ. ಸೊ ಈ ಎರಡು ಪೇಜ್ಗಳು ಮತ್ತು ಟ್ರೋಲ್ ಮಾಯಡಕ ಮತ್ತು ಟಾರ್ಗೆಟ್ ಕಿಲ್ಲರ್ ಅನ್ನುವಂಥ ಈ ಪೇಜ್ಗಳಲ್ಲಿ ಬಂದಿರುವಂತಹ ಒಂದು ಇದು, ಮತ್ತು ಇದರೊಂದಿಗೆ ನಿನ್ನೆ ಹತ್ಯೆಯಾದ ಬಳಿಕ ಟಾರ್ಗೆಟ್ ಫಿನಿಶ್ಡ್ ಅನ್ನುವಂಥ ರೀತಿಯ ಒಂದು ಸಂಭ್ರಮಾಚರಣೆಯ ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಇನ್ನಷ್ಟು ಟಾರ್ಗೆಟ್ಗಳು ಇದೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಪೊಲೀಸ್ ಇಲಾಖೆ ಬಹಳ ಅಲರ್ಟ್ ಆಗಬೇಕಾಗಿದೆ. ಏನು ನಿರಂತರವಾಗಿ ಈ ರೀತಿ ಕೊಲೆ ಬೆದರಿಕೆಗಳನ್ನ ಹಾಕುವಂಥದ್ದು, ಈ ರೀತಿ ಎಚ್ಚರಿಕೆಗಳನ್ನ ಕೊಡುವಂಥದ್ದು ಮತ್ತು ನಿಂದನಾತ್ಮಕವಾಗಿ ಪೋಸ್ಟ್ ಹಾಕುವಂಥದ್ದು, ಕೋಮು ಭಾವನೆಯನ್ನು ಕೆರಳಿಸುವಂಥ ಪೋಸ್ಟ್ಗಳನ್ನು ಹಾಕುವಂಥದ್ದು ಕೂಡ ಈ ಟ್ರೋಲ್ ಪೇಜ್ಗಳ ಮೂಲಕ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ಬೇರೆ ಬೇರೆ ರೀತಿಯ ಇಂತಹ ಅನೇಕ ಪೇಜ್ಗಳು ಇದೆ. ಆ ಎಲ್ಲ ಪೇಜ್ಗಳನ್ನ ಗಮನಿಸಿದ್ರು ಕೂಡ ಇದೇ ತರ ಒಂದು ಕೋಮು ಪ್ರಚೋದನೆಯನ್ನು ನೀಡುವಂತಹ, ಕೋಮು ಭಾವನೆಯನ್ನು ಕೆರಳಿಸುವಂತಹ ಪೋಸ್ಟ್ಗಳು ಇದೆ. ಕಳೆದ ಬಾರಿ ಏನು ಒಂದು ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಹೋರಾಟ ಮಾಡಿದಂತಹ ಏನು ಹಿಂದೂ ಮುಖಂಡ ಭರತ್ ಕುಂಡೇಲ್ ಅನ್ನುವಂಥ ವ್ಯಕ್ತಿಗೂ ಕೂಡ ಇದೇ ರೀತಿ ಟ್ಯಾಗ್ ಮಾಡಿ ಪೋಸ್ಟ್ ಕೂಡ ಮಾಡಲಾಗಿತ್ತು. ಹಾಗಾಗಿ ಪೊಲೀಸ್ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕಾಗಿದೆ ಮತ್ತು ಸೈಬರ್ ಸೆಲ್ ಏನಿದೆ ಇದರ ಬಗ್ಗೆ ಗಮನವನ್ನು ಹರಿಸಿ ಇದರ ಹಿಂದೆ ಯಾರಿದ್ದಾರೆ, ಇವರಿಗೂ ಮತ್ತು ಈ ಹಂತಕರಿಗೂ ಏನಾದರೂ ಲಿಂಕ್ ಇದೆಯಾ, ಅಷ್ಟು ಬೇಗ ಅದು ಯಾವ ತರ ಅಪ್ಡೇಟ್ ಆಗ್ತಾ ಇದೆ, ಮತ್ತು ಏನು ಹತ್ಯೆ ಒಂದು ವಿಡಿಯೋವನ್ನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡಿದ್ದಾರೆ, ಆ ವೈರಲ್ ಆಗಿರುವಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಕೂಡ ಒಂದು ಸಂಭ್ರಮಾಚರಣೆಯ ಪೋಸ್ಟ್ ಅನ್ನು ಅದರಲ್ಲಿ ಮಾಡಿದ್ದಾರೆ. ನೀತಿ, ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.